ನಕಲಿ ದಾಖಲೆ ಇಟ್ಕೊಂಡು ಅಕ್ರಮವಾಗಿ ವಾಸ ಮಾಡ್ತಾ ಇದ್ದಂತಹ ಪಾಕ್ ಪ್ರಜೆಗಳಿಗೆ ಎನ್ಐಎ ಡ್ರಿಲ್ ಮಾಡಿದೆ. ಇದರ ನಡುವೆ ಆರೋಪಿಗಳನ್ನ ಐಬಿ ಅಧಿಕಾರಿಗಳು ಕೂಡ ತೀವ್ರ ತನಿಖೆ ನಡೆಸ್ತಾ ಇದ್ದು ಬಂಧಿತರ ಅಸಲಿ ಎತ್ತಿನ ಹಿಂದೆ ಬಿದ್ದಿದ್ದಾರೆ. ಜಿಗಣಿಯಲ್ಲಿ ಪಾಕ್ ಪ್ರಜೆಗಳ ಬಂಧನ ಪ್ರಕರಣ. ಹಿಂದೂಗಳ ಹೆಸರಿನಲ್ಲಿ ನಕಲಿ ಪಾಸ್ಪೋರ್ಟ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ವಿದೇಶಿಗರ ಹಾವಳಿ ಹೆಚ್ಚಾಗಿದೆ. ಆನೇಕಲ್ನ ಜಿಗಣಿಯಲ್ಲಿ ಅಕ್ರಮವಾಗಿ ವಾಸವಿದ್ದ ಪಾಕ್ ಪ್ರಜೆ ಕುಟುಂಬವನ್ನ ಮೊನ್ನೆ ಪೊಲೀಸರು ವಶಕ್ಕೆ ಪಡೆದಿದ್ರು. ಇದರ ಬೆನ್ನಲ್ಲೇ ಕೇಂದ್ರ ವಲಯ ಐಜಿಪಿ ಜಿಗಣಿಗೆ ಭೇಟಿ ನೀಡಿ ಆರೋಪಿಗಳನ್ನ ವಿಚಾರಣೆ ನಡೆಸಿದ್ರು. ನಿನ್ನೆ ಸಂಜೆ ಕೋರ್ಟ್ಗೆ ಹಾಜರುಪಡಿಸಿ 10 ದಿನ ಕಸ್ಟಡಿಗೆ ಪಡೆದಿರುವ ಪೊಲೀಸರು ರಶೀದ್ ಅಲಿ ಸಿದ್ದಿಕಿ ಹಾಗೂ ಪತ್ನಿ ಆಯೇಷಳನ್ನ ತೀವ್ರ ವಿಚಾರಣೆ ನಡೆಸಿದ್ರು. ಅಲ್ಲದೆ ನಿನ್ನೆ ರಾತ್ರಿ ಎನ್ಐಎ ಅಧಿಕಾರಿಗಳು ಹಾಗೂ ಐಬಿ ಅಧಿಕಾರಿಗಳು ಸಹ ತಡರಾತ್ರಿಯವರೆಗೆ ಆರೋಪಿಗಳ ವಿಚಾರಣೆ ನಡೆಸಿದ್ರು. ಬಂಧಿತ ಆರೋಪಿಗಳು ಹಿಂದೂಗಳ ಹೆಸರಿನಲ್ಲಿ ನಕಲಿ ಪಾಸ್ಪೋರ್ಟ್ ಮಾಡಿಸಿಕೊಂಡಿದ್ರು. 2018ರಲ್ಲಿ ಬೆಂಗಳೂರಿಗೆ ಬಂದಿದ್ದ 4 ಆರೋಪಿಗಳು ನಕಲಿ ದಾಖಲೆಗಳನ್ನ ಸೃಷ್ಟಿಸಿಕೊಂಡು ಅಕ್ರಮವಾಗಿ ವಾಸವಾಗಿದ್ರು. ಇನ್ನು 6 ವರ್ಷಗಳಿಂದ ಇವರಿಗೆ ಯಾರು ಸಹಾಯ ಮಾಡಿದ್ದಾರೆ, ಪಾಕಿಸ್ತಾನದ ಉಗ್ರ ಸಂಘಟನೆಗಳ ಜೊತೆ ಇವರ ಸಂಪರ್ಕ ಇದೆಯಾ, ಭಾರತಕ್ಕೆ ಹೇಗೆ ಬಂದಿದ್ದಾರೆ ಅಂತ ಅನೇಕ ಆಯಾಮಗಳ ಮೇಲೆ ತನಿಖೆ ಮುಂದುವರೆದಿದೆ. ಇದರ ನಡುವೆಯೇ ಇವರ ಸಂಪರ್ಕದಲ್ಲಿ ಇನ್ನೂ ಹಲವರು ಇದ್ದಾರೆ ಎನ್ನುವ ಮಾಹಿತಿ ಮೇರೆಗೆ ದೆಹಲಿ ಹಾಗೂ ಮುಂಬೈಗೆ 2 ತಂಡ ತೆರಳಿವೆ. ಅಲ್ಲಿಯೂ ಕೂಡ ರಶೀದಿಗೆ ಸಂಪರ್ಕದಲ್ಲಿ ಇರುವವರು ಇದ್ದಾರೆ ಎನ್ನುವ ಖಚಿತ ಮಾಹಿತಿ ಲಭ್ಯವಾಗಿದ್ದು ಇಂದು ಅಥವಾ ನಾಳೆ ಸಂಜೆ ವೇಳೆಗೆ ಅವರನ್ನು ಕೂಡ ಬಂಧನ ಮಾಡಿ ಕರೆತರುವ ಸಾಧ್ಯತೆ ಹೆಚ್ಚಾಗಿದೆ. ಸದ್ಯ ಪೊಲೀಸರು ತನಿಖೆ ಮುಂದುವರೆಸಿದ್ದು ಬಂಧಿತರು ಬಾಯ್ಬಿಟ್ರೆ ಸ್ಫೋಟಕ ಸತ್ಯಗಳು ಹೊರಬೀಳುವ ಸಾಧ್ಯತೆ ಇದೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.